ಹೆಲೋ ಮಮ್ಮೀಸ್, ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ವೆಯ್ಟ್ ಗೇನ್ ಆಗಬೇಕು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಏನಾದರೂ ಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿನ್ನಬೇಕು ಅನ್ನೋ ಮಮ್ಮೀಸು ಈ ಫುಡ್ನ ಟ್ರೈ ಮಾಡ್ಬೋದು. ಇದನ್ನು ಮಾಡೋದು ಹೇಗೆ ಅಂತಲೂ ಹೇಳ್ತೀನಿ, ಅದ್ರ ಬೆನಿಫಿಟ್ಸ್ ಕೂಡ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಮ್ಮ ಅಕೌಂಟಲ್ಲಿ ಮಕ್ಕಳಿಗೆ ಬೇಕಾಗಿರೋ ವೆಯ್ಟ್ ಗೇನ್ ರೆಸಿಪೀಸ್ ಕೂಡ ಇದ್ದಾವೆ, ಮಕ್ಕಳ ಹೆಲ್ತಿ ರೆಸಿಪೀಸ್ ಕೂಡ ಇದ್ದಾವೆ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ನಿಮ್ಮ ಮಕ್ಳಿಗೂ ಮಾಡಿಕೊಡಿ. ಮೊದಲಿಗೆ ಒಂದು ಗೆಣಸನ್ನ ತಗೊಂಡಿದ್ದೀನಿ. ಗೆಣಸನ್ನ ಚೆನ್ನಾಗಿ ತೊಳೆದು ಅದ್ರ ಮೇಲೆ ಇರೋಂಥ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕೈಗೆ ಇಟ್ಕೊಳ್ಳೋ ಥರ ಅವ್ರಿಗೆ ಕಟ್ ಮಾಡಬೇಕು. ಪೀಸಸ್ ಆಗಿ ತೆಳ್ಳಗೆ ಕಟ್ ಮಾಡಿ ಅದನ್ನು ಚೆನ್ನಾಗಿ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಬೇಗನೆ ಬೆಂದೋಗ್ಬಿಡುತ್ತೆ ನೋಡಿ, ಈ ಥರ ಸ್ಮೂತಾಗಿ ಬೆಂದಿರಬೇಕು. ಈಗ ಅದನ್ನು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಇವಾಗ ನಾವೇನು ಬೇಯಿಸಿಟ್ಕೊಂಡಿದ್ದೀವಿ ಅದನ್ನು ನೀಟಾಗಿ ತುಪ್ಪದಲ್ಲಿ ಈ ಥರ ಫ್ರೈ ಮಾಡಿ ಕೊಡ್ಬೋದು. ನೀವು ಬೇಡ ಅಂದರೆ ನೀವು ಹಾಗೇನೂ ಕೊಡ್ಬೋದು. ಸ್ಟೀಮ್ ಮಾಡಿದ ತಕ್ಷಣ ಮಕ್ಕಳಿಗೆ ತಣ್ಣಗೆ ಮಾಡಿ ಅದನ್ನು ಕೂಡ ಕೊಡ್ಬೋದು. ಈ ಥರ ತುಪ್ಪ ಹಾಕೋದ್ರಿಂದ ತುಪ್ಪದಲ್ಲಿ ಕೂಡ ಬೆನಿಫಿಟ್ಸ್ ಇದ್ದಾವಲ್ಲ, ಮಕ್ಕಳಿಗೆ ಟೇಸ್ಟು ಕೂಡ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಸೊ ನೀವು ಈ ಥರ ಮಾಡಿ ಕೊಡ್ಬೋದು. ಇನ್ನು ಗೆಣಸು ಕೊಡೋದ್ರಿಂದ ಮಕ್ಕಳು ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ ಮತ್ತು ಬ್ರೈನ್ ಡೆವಲಪ್ಮೆಂಟು ಕೂಡ ತುಂಬಾ ಒಳ್ಳೆಯದು. ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾವು ಈ ಗೆಣಸನ್ನ ಫಿಂಗರ್ ಫುಡ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂದರೆ 7 to 8 ಮಂತ್ಸಿಂದ. ಸೊ ಅಂಥ ಟೈಮಿಂದನೂ ಮಕ್ಕಳಿಗೆ ಇದನ್ನು ಕೊಡ್ತಾ ಬರ್ಬೋದು. ಸ್ವೀಟ್ ಪೊಟ್ಯಾಟೋದಲ್ಲಿ ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವಾ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ನೀವು ಕೂಡ ಈ ಥರ ಟ್ರೈ ಮಾಡಿ ಮಕ್ಕಳಿಗೆ ಸ್ನ್ಯಾಕ್ಸ್ನ ಕೊಡಿ. ಬೇರೆ ಅಂಗಡಿ ಐಟಮು ಬೇಕ್ರಿ ಐಟಮ್ ಎಲ್ಲ ಸ್ನ್ಯಾಕ್ಸ್ ಕೊಡೋ ಬದಲು ಮನೆಯಲ್ಲೇ ಹೆಲ್ತಿಯಾಗಿ ಈ ಥರ ವೆಜ್ಜೀಸಲ್ಲಿ ನೀವು ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಇನ್ನಷ್ಟು ಮಕ್ಕಳ ಸ್ನ್ಯಾಕ್ಸ್ ರೆಸಿಪೀಸ್ ಕೂಡ ಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಬಾಯ್.